ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ನಾನ ಮೊದಲ ಕೆಲವು ಮಂದಿ ಭಕ್ತರಾಗ್ಲಿ, ಕೆಲವು ಮಂದಿ ಧರ್ಮಾಧಿಕಾರಿ ಮಠಾಧೀಶರ ಮ್ಯಾಗ ಅಭಿಮಾನ ಇದ್ದವ್ರ ಕ್ಷಮಾ ಕೇಳ್ತೇನೆ ನಾನು. ಯಾಕಂದ್ರೆ ಕೆಲವು ಮಂದಿ ಭಕ್ತರಿಗೆ ಇದು ಮನುಷ್ಯ ಹತ್ತೈತಿ, ಕೆಲವು ಮಂದಿ ರಾಜಕಾರಣಿಗಳಿಗೆ ಅಷ್ಟೇ ಇದೆ ಸಂಬಂಧಪಟ್ಟವ್ರಿಗೆ. ಎಲ್ಲಾ ರಾಜಕಾರಣಿಗಳು ಅನ್ನೋದಿಲ್ಲ, ಎಲ್ಲಾ ಜನರಿಗೇನು ಅನ್ನೋದಿಲ್ಲ, ಎಲ್ಲಾ ಸಮಾಜಕ್ಕೂ ಅನ್ನೋದಿಲ್ಲ. ಎಲ್ಲೆಲ್ಲಿ ನಡೆದೈತೆ ಅವ್ರಿಗೆ ನಾನು ಈ ವಿಷಯ ಯಾಕೋ ಹೇಳ್ಬೇಕು ಅನಿಸ್ತೈತಿ ನನಗ. ಯಾಕಂದ್ರೆ ಯಾರು ಹೇಳುವುದಿಲ್ಲ, ಧೈರ್ಯ ಮಾಡುದಿಲ್ಲ. ಈ ವಿಷಯಗಳು ನಿಮ್ ಮುಂದೆ ಇಡ್ತೇನೆ. ಅದ್ ತಪ್ಪು ಸರಿನೋ ಒಪ್ಪು, ನಡೆದದ್ ಕರೆನೋ ಸುಳ್ಳು, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅದನ್ನ. ಆದ್ರೆ ನಡೆದದ್ದು ವಾಸ್ತವತೆಯನ್ನು ಹೇಳುವುದು ಗರ್ದಿ ಗಮ್ಮತ್ತದ ಒಂದು ವಾಹಿನಿಯ ಉದ್ದೇಶ. ಜಗತ್ತಿನ ಎಲ್ಲಾ ವಿಷಯಗಳು ನಿಮ್ ಮುಂದೆ ತೆಗೆದಿರ್ತವೆ. ಯಾವ್ಯಾವ ಸಮಾಜ, ಯಾವ್ಯಾವ ಧರ್ಮಾಧಿಕಾರಿ, ಯಾವ್ಯಾವ ಮಠಾಧೀಶರ ಏನೇನ್ ನಡೆದೈತಿ, ಹಾಲಿ ವ್ಯವಸ್ಥೆ, ಅದ್ರಾಗ ರಾಜಕಾರಣಿಗಳ ಪಾತ್ರ ಏನೈತಿ, ಟ್ರಸ್ಟಿಗಳ ಪಾತ್ರ ಏನೈತಿ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದೆ ನಾನು. ಇವತ್ತ ಒಂದು ಇಸ್ರೇಲ್ ಅಮೆರಿಕ ಇರಾನ್ ಯುದ್ಧ ನಡೆದಾಗ ಜಗತ್ತಿನ ಶ್ರೇಷ್ಠ ಕ್ರಿಶ್ಚಿಯನ್ ಧರ್ಮಗುರು ಪೋಪ್ ಅವ್ರ ಹಿಂಗ್ ಯುದ್ಧ ಮಾಡಿ ಮಂದಿನ ಕೊಲ್ಬೇಡ್ರಿ ಅಂತ ಹೇಳ್ತಾರ. ಅದಕ್ಕ ಹಿರಿಯಣ್ಣ ಅಮೆರಿಕ ಹಿರಿಯಣ್ಣ ಟ್ರಂಪ್ ಹೇಳ್ತಾನ, ನಿನ್ನ ಆ ಜಾಗಕ್ಕೆ ತಂದು ಕುಂಡಿಸಿದವ್ ನಾನ ಅಂತ ಹೇಳ್ತಾನ. ಅಂದ್ರೆ ಒಬ್ಬ ಧರ್ಮಗುರುನ, ಒಬ್ಬ ರಾಜಕೀಯ ನಾಯಕ ನಾನ್ ನಿಮ್ಮನ್ನ ಅಲ್ಲಿ ಕುಣಿಸಿದ ಆ ಸ್ಥಾನದಾಗ ಅಂತ ಹೇಳುತ್ನಾಗ ಇವತ್ ರಾಜಕಾರಣ ಎಲ್ಲಿ ಬಂತು? ಇವತ್ ನಮ್ಮ ದೇಶದಾಗೂ ನೋಡ್ರಿ ನೀವು, ಅನೇಕ ಜನ ಧರ್ಮಗುರುಗಳು ಮಠಾಧೀಶರು ಏನಾಗತೈತೆ ಅವ್ರ ಪರಿಸ್ಥಿತಿ, ರಾಜಕೀಯ ನಾಯಕರ ಕೈ ಸಿಕ್ಕ ಅವ್ರ ಮುದ್ದೆ ಆಗತ್ತಾರೋ ಏನ್ ರಾಜಕಾರಣಿಗಳು ಮುದ್ದೆ ಆಗತ್ತಾರ ಅನ್ನೋದ್ರ ಕ್ಲಿಯರ್ ಕಟ್ ಐತಿ. ಈಗ ನಮ್ಮ ರಾಜ್ಯದಾಗ ಬರೋನು, ನಮ್ಮ ಜಿಲ್ಲಾಕ್ ಬರೋನು, ನಮ್ ಇದಕ್ ಬರೋನು ಎಲ್ಲ. ಒಟ್ಟಾರೆ ಒಂದ್ ಕೂಡಲ ಸಂಗಮ ಅಜ್ಜಗಳು ಒಂದ್ 10-12 ವರ್ಷದಾಗ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಲಿಂಗಾಯತ್ ಪಂಚಮಶಾಲಿ ಯಾರ್ ಅನ್ನೋದನ್ನ ಊರೂರಿಗೆ ಕಾಲಿಗೆ ಚಕ್ರ ಕಟ್ಕೊಂಡ ಪಂಚಮಶಾಲಿ ಯಾರ್ ಅನ್ನೋದನ್ನ ಇಡೀ ರಾಜ್ಯಕ್ಕ ಗುರ್ತ ಮಾಡಿ ಕೊಟ್ರು. ಹಳ್ಳಿ ಎಲ್ಲೆಲ್ಲೋ ಮಲ್ಕೊಂಡ್ರು. ಯಾರ್ಯಾರೋ ಭಕ್ತರ ಮನ್ಯಾಗ ಏನ್ ಎಸಿ ರೂಮ್ನ್ಯಾಗ ಮಲ್ಕೊಲಿಲ್ಲ, ಎಲ್ಲೋ ಮಲ್ಕೊಂಡ್ ಊರೂರ ಪ್ರತಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮೈಸೂರು ಎಲ್ಲಾ ಭಾಗದಾಗ ಅಡ್ಡಾಡಿ ಒಂದ್ 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಪಂಚಮಶಾಲಿಗಳಿಗೆ ಮೀಸಲಾತಿ ಸಿಗಬೇಕಂತೇಳಿ ಬೆಂಗಳೂರಾಗ ದೊಡ್ಡ ಸಭಾ ಮಾಡ್ರಿ. ಯಾವತ್ತ ಆ ಸಭಾ ಮಾಡ್ರು ಆವತ್ತನ ನನ್ ಮನುಷ್ಯನಾಗ ಅನ್ಕೊಂದಿನ ಪಂಚಮಶಾಲಿ ಅಜ್ಜಗಳು ಏನಾರ ತೊಂದ್ರೆ ಆಗ್ತೈತೆ. ಯಾಕಂದ್ರ ಅನೇಕ ಜನ ರಾಜಕಾರಣಿಗಳು ಬಿಜೆಪಿ JDS ಕಾಂಗ್ರೆಸ್ನಾಗ ಇದ್ದವ್ರ ಆವತ್ ಹಾಡಿ ಹೊಗಳಿದ್ದ ಕೂಡಲ ಸಂಗಮ ಅಜ್ಜಗಳು. ಇನ್ನೇನ್ ನಮಗ್ ಮೀಸಲಾತಿ ಸಿಕ್ತಂದಾಗ ಶುರು ಆತ್ ನೋಡ್ರಿ ಜಗಳ. ರಾಜಕೀಯ ನಾಯಕರ ಕೆಲವು ಮಂದಿ ಏನ್ ಮಾಡಿದಾರ ಅನ್ನೋದು ನಿಮ್ಗೂ ಗೊತ್ತೈತೆ. ಅವ್ರ ಹೆಸರು ಹೇಳುದು ಬೇಡ ನಾನು. ಪಂಚಮಶಾಲಿ ಮಂದಿ ಇವತ್ತ ಆ ಅಜ್ಜಗಳನ್ನ ಹನಿ ಟ್ರ್ಯಾಪ್ದಾಗ ಸಿಗ್ಸಾಕ್ವಾದ್ರು, ಇವತ್ತಕ್ಕೆ ಇಲ್ಲ ಅಂತಂದ್ಲು. ಆದ್ರ ಇವತ್ತ ಆ ಒಂದು ಡ್ಯಾಮೇಜ್ ಪಂಚಮಶಾಲಿ ಅಜ್ಜಾಗ ಮಾಡಿದಂತ ಡ್ಯಾಮೇಜ್ ಅನ್ನು ಯಾರು ತುಂಬವ್ರು? ಯಾವ ರಾಜಕಾರಣಿಗಳು ತುಂಬವ್ರು? ಅದ್ರ ಹಿಂದೆ ಯಾರ್ಯಾರ ಟ್ರಸ್ಟಿಗಳು ಅದಕ್ಕಿಂತ ಮೊದಲು ಉಚ್ಚಾಟನೆ ಮಾಡ್ರಿ. ಕೂಡಲ ಸಂಗಮ ಅಜ್ಜಗಳನ್ನ ಉಚ್ಚಾಟನೆ ಮಾಡ್ರಿ. ಈಗ ಹರಿಹರದಾಗ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡ್ತಾರ. ನೀವು ಇಬ್ರು ಒಂದಾಗೇನೆ ಜಂಟಿಯಾಗಿ ಪಾದಯಾತ್ರೆ ಮಾಡೋದ್ನಾಗ ಯಾವ್ಯಾವ ರಾಜಕಾರಣಿ ಮಠಾಧೀಶ ನಿನ್ಗೆ ಎಷ್ಟು ಮಠ ಕಟ್ಟಿಕೊಡ್ತೇನೆ, ಎಷ್ಟು ಮಠ ಕಟ್ಟಿಕೊಡ್ತೇವೆ ಅಂತ ಹೇಳಿದ ರಾಜಕಾರಣಿಗಳು ಇವತ್ತು ಅದೇ ರಾಜಕಾರಣಿಗಳು ಅವ್ರ ಮ್ಯಾಗ ಏನೇನ್ ಆರೋಪಗಳು ಮಾಡತ್ತಾರೆ ನೀವು. ಒಟ್ಟಾರೆ ಇವತ್ತ ನಮ್ಮ ಒಂದು ಧಾರ್ಮಿಕ ಮಠಗಳಾಗ್ಲಿ, ಒಂದು ಮಠಗಳಾಗ್ಲಿ, ಇವತ್ ಪೀಠಾಧಿಕಾರಿಗಳನ್ನ ಯಾರು ಮಾಡತ್ತಾರೆ ನೀವು ರಾಜಕಾರಣಿಗಳು? ಮೊದಲ ಇವತ್ತ ಬೇಡಿಕೆ ಅವ್ರ ರಾಜಕಾರಣಿಗಳು ಅವ್ರ ಮಠಗಳಿಗೆ ಹೋಗಿ ನೆಲದ ಮ್ಯಾಗ ಕುಂತ ಅವ್ರ ಆಶೀರ್ವಾದ ತಗೊಂಡ್ ಆರಿಸಿ ಬರ್ತೀರಿ. ದೊಡ್ಡ ಮಠಗಳು ಅದಾವ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ದೊಡ್ಡ ಸಂಘ ಸಂಸ್ಥಾ, 1000 ಎಕರೆ ಜಮೀನ್ ಇದ್ದಂತ ಅನೇಕ ಧರ್ಮದ ಮಠಗಳು ಅದಾವ ನಮ್ಮ ರಾಜ್ಯದಾಗ. ಮೊದಲು ಹೋಗಿ ಅಲ್ಲಿ ಹಿಂಗ ನಿಂತ ಕ್ಯಾಸ್ ಕುಂತ ಕ್ಯಾಸ್ ಕಾಲ್ ಹಿಡ್ಕೊಂಡ್ ಅವ್ರು ಬಿಡ್ತಿರಕಿಲ್ ಮಠಾಧೀಶರು. ಆದ್ರೆ ಇವತ್ತಿನ ರಾಜಕಾರಣಿಗಳು ಎಲ್ಲಿ ಏನ್ ಮಾಡತ್ತಾರೆ ನೀವು? ಒಟ್ಟಾರೆ ನಿಮ್ಗೆ ಆಗದಿದ್ದವ್ರನ್ನ ಪೋಕ್ಸೋದಾಗೋ, ಹನಿ ಟ್ರ್ಯಾಪ್ದಾಗೋ, ಯಾವ್ದಾರೆ ಹುಡುಗಿಯರನ್ನ ಬಿಟ್ಟು ಕೆಲಸ ಸ್ವಾಮಿಗಳನ್ನ ಸಿಗಿಸುದು, ಆ ಒಟ್ಟಾರೆ ಇವತ್ತ ಧಾರ್ಮಿಕ ಒಂದು ಪ್ರಧಾನವಾದಂತ ಕೇಂದ್ರಗಳು ನೆಮ್ಮದಿ ಇಲ್ದಂಗ್ ಮಾಡಿಬಿಟ್ಟಿದ್ರೆ ರಾಜಕಾರಣಿಗಳು. ನೀವು ಯಾಕೆ ಇದನ್ನ ಮಾಡತ್ತೀರಿ ನೀವು? ಎಲ್ಲಾ ಸಮಾಜದಾಗ ಅಂದ್ರೆ ಕೆಲವೊಂದು ಸಮಾಜದಾಗ ಇವತ್ತು ನಾವು ನೋಡತ್ತೇವ್, ನಾವು ಮಠಾಧೀಶರ ಏನಾದ್ರೂ ಮಠ ಬಿಟ್ಟು ಹೊರಗೆ ಹೋಗ್ಬೇಕಾದ್ರ ಅಲ್ಲಿ ರಾಜಕಾರಣಿ ಅಪ್ಪನೆ ಟಿಪಿ ಅವ ಹೆಂಗ ಹೇಳ್ತಾರಲ್ಲ, ರಾಜಕಾರಣಿ ಆಯಾ ಭಾಗದಾಗ ಅವ್ರು ಎಲ್ಲಿ ಹೋಗಂತಾರ ಅಲ್ಲೇ ಹೋಗ್ಬೇಕು. ಇವತ್ತು ವಚನಾನಂದ ಶ್ರೀ ಹೇಳಿರಲ್ಲಿ, ನಾನು ಒಂದು ಶಾಮನೂರ್ ಶಿವಶಂಕರಪ್ಪ ಮನಿ 2 ಸಲ ಹೋದದಕ್ಕ ನನ್ನ ಉಚ್ಚಾಟನೆ ಮಾಡಿದ. ಅಂದ್ರ ಹಂಗ ಇವತ್ತು ಮುಕ್ತವಾಗಿ ಸ್ವಾಮೀಜಿಗಳು ಮಾತಾಡತ್ತಾರ. ಒಟ್ಟಾರೆ ರಾಜಕಾರಣಿಗಳು ಟಿಪ್ಪೆ ಹಾಕಿದಲ್ಲಿ ಹೋಗ್ಬೇಕು, ರಾಜಕಾರಣಿಗಳ ಕುಂಡ್ರಂದ್ರ ಕುಂಡ್ಬೇಕು, ಏಳಂದ್ರೆ ಹೇಳ್ಬೇಕು. ಅನೇಕ ಮಠಾಧೀಶರ ಸಮಸ್ಯೆಗಳು ಇವತ್ತು ಬಹಿರಂಗವಾಗಿ ಮಾತಾಡತ್ತಾರ.
ಅಂದ್ರೆ ಒಟ್ಟಾರೆ ರಾಜಕಾರಣಿಗಳ ನೀವ ಈಗ ಒಟ್ಟ ಒಂದ್ ಕೆಲಸ ಮಾಡಿಬಿಡ್ರಿ, ನಿಮ್ ಕೈಯಾಗ ಸರ್ಕಾರಿ ಜಮೀನುಗಳು ಉಳಿಲಿಲ್ಲ, ಯಾವ ಕಾಮಗಾರಿಗಳು ತಗೊಂಡ್ ಏನ್ ಮಾಡತ್ತೀರಿ ಅಂದ್ರೆ ಸಂಬಂಧಪಟ್ಟವ್ರಿಗೆ ಅಷ್ಟೇ, ಎಲ್ಲರಿಗೂ ಅಂತ ಅನ್ನೋದಿಲ್ಲ. ಇದಕ್ ಸಂಬಂಧಪಟ್ಟವ್ರು ಏನ್ ಮಾಡತ್ತೀರಿ ನೀವು? ಸರ್ಕಾರದ ಅನುದಾನಗಳೆಲ್ಲ ನಿಮ್ ಮನೆಗಳ್ದಾಗ ಒಟ್ಟಾರೆ ಏನ ಯಾವ್ದೇ ಅಧಿಕಾರಿ ಬಂದ್ರು ಬೆಳಿಗ್ಗೆ ಎದ್ದು ಆಫೀಸ್ನಾಗ ಇಲ್ದ ನಿಮ್ ಮನಿಗ್ ಬಂದು ಕ್ಯೂ ಹಚ್ಬೇಕ. ನಿಮ್ಮ ಮಕ್ಕಳಲ್ಲ ಮೊಮ್ಮಕ್ಕಳಲ್ಲ ಅವ್ರ ಮಾತುಗಳು ಕೇಳ್ಬೇಕು. ಏನ್ ಮಾಡತ್ತೀರಿ ರಾಜಕಾರಣಿಗಳು? ಮಠಾಧೀಶರು ಮೊದಲ ಮಠದಾಗ ಕುಂತ ಆಶೀರ್ವಾದ, ಇವತ್ ಮಠಾಧೀಶರು ಎಲ್ಲಿಗೆ ಬಂದೈತಂದ್ರ ಆ ರಾಜಕಾರಣಿಗಳ ಮಕ್ಕಳಿಗೆ ಅಣ್ಣಗಳ ನೀವು MLA ಆಗ್ತೇರಿ, ನೀವು ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕಂತ ಆ ಸ್ವಾಮೀಜಿಗಳ ಕಡೆಯಿಂದ ಹಾಡಿ ಹೋಗಿಸ್ಕೊಳಕೈತ್ರಿ ನೀವು ರಾಜಕಾರಣಿಗಳ. ಏನಂತ ಹೇಳ್ತಾರ ನೀವು? ಅದು ಒಂದು ದೈವದತ್ತವಾದಂತ ಒಂದು ಮಠಾಧೀಶರಾಗಬೇಕಾದ್ರೆ ಒಂದು ಅನುಗ್ರಹದಿಂದ ಆಗಿರ್ತಾರ, ಮನಸ್ಸು ಗೆದ್ದಿರ್ತಾರ ಆ ಸಮಾಜದಾಗ, ಆ ಸಮಾಜಕ್ಕೆ ಕೆಲಸ ಮಾಡ್ತಿರ್ತಾರ ಅವ್ರು. ಅವ್ರನ್ನ ನೀವು ನಿಮ್ಮ ಆಫೀಸ್ಗಳು ಕರೆಸ್ಕೊಂಡ ಹಿಂಗ್ ಹೇಳ್ಸಾಕ್ ಶುರು ಮಾಡಿದಿರಿ. ಎಲ್ಲಿಗೆ ಬಂತ ನಮ್ಮ ರಾಜ್ಯದ ರಾಜಕಾರಣ? ಅನೇಕ ಜನ ನೋಡ್ರಿ, ಈಗ ಚಿತ್ರದುರ್ಗ ಮುರುಘಾ ಮಠ ಪೋಕ್ಸೋ ಕೇಸ್ ಹಾಕಿಸ್ರಿ, ಅವ್ರ ನಿರ್ದೋಷ ಅಂತ ಹೊರಗೆ ಬಂದಾರಿ. ಆದ್ರೆ ಸ್ವಾಮೀಜಿಗಳ ನಿಮ್ಗೆ ನಾಳೆ ಅಡಚಣೆ ಆಗ್ತಾರಂತ ಇವನ್ನೆಲ್ಲಾ ಮಾಡತ್ತೀರಿ ನಾ ರಾಜಕಾರಣಿಗಳ. ಅದಕ್ಕೆ ಒಂದ್ ಕೆಲಸ ಮಾಡ್ಬಿಡ್ರಿ ನೀವು. ಈಗೇನ ನಿಮ್ ಮಕ್ಕಳು ಮೊಮ್ಮಕ್ಕಳು ಅಥವಾ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳನ್ನು ಈಗೇನ್ ಮಠಗಳು ಅದಾವಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಉತ್ತರಾಧಿಕಾರಿ ಅಂತ ನೇಮಕ ಮಾಡಿಬಿಡ್ರಿ. ನಿಮ್ ಮನ್ಯಾಗ ಉಳಿತೈತಿ, ಮಠಾನು ಉಳಿತೈತಿ, ಟ್ರಸ್ಟ್ ನಿಮ್ ಕಡೆ ಉಳಿತೈತಿ, ಜಾಗ ನಿಮ್ ಕಡೆ ಉಳಿತೈತಿ, ಸಮಾಜ ನಿಮ್ ಕಡೆ ಉಳಿತೈತಿ. ಯಾರು ಹೇಳಂಗಿಲ್ಲ, ಯಾರು ಕೇಳಂಗಿಲ್ಲ. ಅದಕ್ಕೆ ದಯಮಾಡಿ ಸಂಬಂಧಪಟ್ಟಂತ ಈಗೇನ್ ಯಾರ್ಯಾರು ಏನ್ ಮಾಡತ್ತಿರಲ್ಲ ಎಲ್ಲಾ ಗೊತ್ತೈತಿ. ಮಾತಾಡುವತ್ತು ಮಂದಿ ಬರು ದಿನಮಾನದಾಗ ನಿಮ್ಗೆ ಉತ್ತರ ಕೊಡ್ತಾರ. ಯಾಕೋ ನಾ ಬಾಳ್ ಮಾತಾಡಿದಂತೂ ಅನ್ಸಾತೈತಿ. ಆದ್ರ ಆ ಸ್ವಾಮೀಜಿಗಳ ಗಣತಿಗೆ ಚ್ಯುತಿ ತಂದ ಅವ್ರಿಗೆ ಮಾನಸಿಕ ನೆಮ್ಮದಿ ಹಾಳು ಮಾಡಿ, ನೀವು ಮಾನಸಿಕ ನೆಮ್ಮದಿ ಹಾಳು ಮಾಡಿಕೊಂಡ ಮಾಡೋ ಬದ್ಲಿ ಉಳ್ದವ್ರನ್ನ ತಂದ ಪೀಠಾಧಿಕಾರನೇ ಮಾಡ್ರಿ, ಧರ್ಮಾಧಿಕಾರಿ ಮಾಡ್ಕೊಂಡ್ ಆ ಮಠಗಳೆಲ್ಲ ನಿಮ್ ಕಬ್ಜಾದಾಗ ಇಟ್ಕೊಂಡ್ಬಿಡ್ರಿ. ಈಗಾಗಲೇ ನಮ್ ಜಿಲ್ಲಾದಾಗ ಬಹಳಷ್ಟು ಮಠಗಳನ್ನ ಯಾರ್ಯಾರು ಕಂಟ್ರೋಲ್ ಮಾಡತ್ತಾರೆ ಅನ್ನೋದು ಎಲ್ಲ ಗೊತ್ತೈತೆ. ಆದ್ರೆ ಅದನ್ನ ರಾಜ ತುಂಬಾ ಮಾಡಕ್ ಹೋಗ್ಬೇಡ್ರಿ. ಇನ್ನ ಧರ್ಮ ಉಳಿಬೇಕು, ಸಮಾಜಗಳು ಉಳಿಬೇಕು, ಈ ದೇಶವನ್ನ ನೆಮ್ಮದಿ ಕಳ್ಕೊಂಡಂತ ಜನರಿಗೆ ಅಲ್ಲಿ ನೆಮ್ಮದಿ ಸಿಗ್ಬೇಕು. ಹಂತಾಕಿದ್ದಂತ ಮಠಗಳನ್ನೆಲ್ಲ ನಿಮ್ಮ ರಾಜಕೀಯ ಹೊಲಸು ದುರುದ್ದೇಶಕ್ಕಾಗಿ ಆ ಮಠಗಳನ್ನ ಸ್ವಾಮೀಜಿಗಳನ್ನ ಹಾಳು ಮಾಡ್ಬೇಡ್ರಂತ ಗರ್ದಿ ಗಮ್ಮತ್ ನಿಮ್ಗ ಆಗ್ರಹ ಮಾಡ್ತೈತಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.